ನಮಸ್ಕಾರ ರೀ ಸಾವುಕಾರ ಮಂದಿ, ಹೆಂಗದಿರಿ ಎಲ್ಲರೂ? ನೋಡ್ರಿ, ನಾನು ಸತತವಾಗಿ ನನ್ನ ಈ ಒಂದು ಚಾನಲ್ ಒಳಗಡೆ ವಿದ್ಯಾರ್ಥಿಗಳನ್ನು ಅವೇರ್ನೆಸ್ ಮಾಡಲಿಕ್ಕೆ ಸ್ಪೆಷಲಿ ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್ ಇದೆ ರೀ. ಪ್ಯೂರ್ ಆಗಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಮತ್ತು ಗೊತ್ತಿಲ್ಲದೆ ಇರುವಂತಹ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಫೀಲ್ಡಿಗೆ ಬರಲಿ ಅಂತ ಹೇಳಿ ನಾನು ವಿಡಿಯೋಗಳನ್ನು ಮಾಡಿ ಹಾಕ್ತಿರುವಂಥದ್ದು. ನಾನು ನಿಮಗೆ ಕ್ಲಿಯರ್ ಆಗಿ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ, ನಮ್ದು ಯಾವುದೇ ತರಂತ ಕಾಲೇಜ್ ಆಗಲಿ ಸಂಸ್ಥೆಗಳು ನಂದು ಯಾವುದೂ ಇಲ್ಲ. ನಾನು ಯಾರದು ಮಾಹಿತಿನೂ ಕೂಡ ಇಲ್ಲಿ ಕಾಲೇಜ್ ಸಲುವಾಗಿ ಮಾಹಿತಿ ಕೊಡ್ತಾ ಇಲ್ಲ. ಇಲ್ಲಿ ನಾವು ಮಾಹಿತಿ ಪ್ಯೂರ್ ಆಗಿ ಕೊಡ್ತಾ ಇರುವಂಥದ್ದು ಬಡ ವಿದ್ಯಾರ್ಥಿಗಳಿಗೆ, ಗೊತ್ತಿಲ್ಲದಿರುವಂಥ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟ್ ಕಾಲೇಜ್ಗಳನ್ನ ಹೆಂಗೆ ಪಡ್ಕೋಬೇಕು, ಗೌರ್ಮೆಂಟ್ ಸೀಟ್ಗಳನ್ನ ಹೆಂಗೆ ಪಡ್ಕೋಬೇಕು, ಹೇಗೆ ಅಪ್ಲಿಕೇಶನ್ ಹಾಕಬೇಕು, ಅದರ ಬಗ್ಗೆ ಜಾಬ್ ಇರ್ಬೋದು, ಅದರ ಎಲಿಜಿಬಿಲಿಟಿ ಇರ್ಬೋದು, ಅರ್ಹತೆ ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಡೌಟ್ಗಳನ್ನು ನಾನು ನನ್ನ ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಮಾಹಿತಿಗಳನ್ನು ಕೊಡ್ತಾ ಇದ್ದೀನಿ ರೀ. ಅದನ್ನು ಬಿಟ್ಟರೆ ನೀವು ನನಗೆ ಕಾಮೆಂಟ್ಗಳನ್ನು ಹಾಕಕ್ಕೆ ಹೋಗ್ಬೇಡ್ರಿ, ನಿಮ್ಮ ಕಾಲೇಜಿನ ಮಾಹಿತಿ ಕೊಡ್ರಿ ಅಂತೇಳಿ. ನನಗೆ ಯಾವುದೇ ಥರಂಥ ಕಾಲೇಜ್ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಏನಾದರೂ ಯಾರಾದರೂ ಮಹಾನ್ ವ್ಯಕ್ತಿಗಳು ತಮ್ಮ ಕಾಲೇಜನ್ನು ನಮಗೆ ತೋರಿಸ್ರಿ ಅಂತ ಬಂದರೆ ನಾನು ಧಾರಾಳವಾಗಿ ಆ ಒಂದು ಕಾಲೇಜಿಗೆ ವಿಸಿಟ್ ಮಾಡಿ ಅಲ್ಲಿ ನನಗೆ ಚೆನ್ನಾಗಿ ಇದೆಯಪ್ಪ ಅಂತ ಅನಿಸಿದ್ರೆ ಆ ಕಾಲೇಜಿನ ನನ್ನ ಚಾನಲಲ್ಲಿ ನಾನು ಮಾಹಿತಿನ ಕೊಡ್ತೀನಿ ರೀ. ಹೀಗಾಗಿ ನಾನು ಯಾವುದೇ ಸಂಸ್ಥೆ ಆಗಲಿ, ಯಾವುದೇ ಕಾಲೇಜ್ ಆಗಲಿ ನಾನು ಇಲ್ಲಿ ಮಾಹಿತಿನ ಕೊಡ್ತಾ ಇಲ್ಲ. ನನ್ನ ಲಿಂಕಲ್ಲಿ ಕೂಡ ಯಾವುದೇ ಥರದಂಥ ಮಾಹಿತಿ ಇರುವುದಿಲ್ಲ ಪರ್ಟಿಕ್ಯುಲರ್ ಕಾಲೇಜ್ ಆಗಿ. ನಿಮಗೆ ಗೌರ್ಮೆಂಟ್ ಕಾಲೇಜಿಗೆ ಏನು ಫೆಸಿಲಿಟಿಗಳು ಇರ್ತವೆ, ಪ್ರೈವೇಟ್ ಕಾಲೇಜ್ಗಳಲ್ಲಿ ಏನು ಫೆಸಿಲಿಟಿ ಇರ್ತವೆ, ಕೆಟ್ಟದ್ದು ಯಾವುದು, ಒಳ್ಳೇದು ಯಾವುದು ಅನ್ನೋದನ್ನ ಮಾಹಿತಿ ಕೊಡಬಲ್ಲೆ ಹೊರತು ನಾನು ಈ ಪರ್ಟಿಕ್ಯುಲರ್ ಆಗಿ ಒಂದೇ ಕಾಲೇಜ್ ಬಗ್ಗೆ ಅಥವಾ ನಿಮ್ದು ಯಾವ್ದಾದ್ರು ಕಾಲೇಜ್ ಇದ್ರೆ ಹೇಳ್ರಿ ಅಂತೇಳಿ ನನಗೆ ನೀವು ಕೇಳಕ್ಕೂ ಹೋಗ್ಬೇಡ್ರಿ. ನನಗೆ ಯಾವುದೇ ಥರಂಥ ಕಾಲೇಜ್ ಕೂಡ ಇಲ್ಲ. ನಮಸ್ಕಾರ ರೀ.